ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇನ್ನು ನನ್ನ ಮಗ ಬಂದು ಜೋಕಾಲಿ ಆಡ್ತಾ ಇದ್ದಾನೆ. ಹಂಗಾಗಿ ಇದು ಒಂದು ಕಡೆ ಈ ಕಡೆ ಕತ್ಲೆ ಆದಂಗೆ ಬರುತ್ತೆ, ಒಂದು ಕಡೆ ಬೆಳಕು ಆದಂಗೆ ಬರುತ್ತಾ ಇರುತ್ತೆ. ಇನ್ನು ನೆನ್ನೆ ಒಂದು ಪಿಕ್ಚರ್ ನೋಡಿದೆ. ಆ ಪಿಕ್ಚರಲ್ಲಿ ಏನು ಅಂತಂದರೆ, ಮಕ್ಕಳು ಎಷ್ಟು ಅಡಿಕ್ಟ್ ಆಗಿಬಿಡ್ತಾರೆ ಗೇಮ್ ಆಡೋದ್ರಲ್ಲಿ ಅಂತ ಹೇಳ್ಬಿಟ್ಟು. ಗೇಮ್ ಆಡ್ಕೊಂಡು ಅವರು ಮಾಮೂಲಿ ನಂಬರ್ನ ಯಾಕೆ ಮಾಡಿಬಿಟ್ಟಿರ್ತಾರೆ, ಮೊಬೈಲ್ ನಂಬರ್ನ ಅವರು ಆ ಥರ ಮಾಡಿಸ್ತಾ ಇರ್ತಾರೆ. ಇವ್ರಿಗೆ ಅವ್ರ ಮನೆಯದು ಸೀಕ್ರೆಟ್ ಏನೈತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಆದರೆ ಮಕ್ಳಿಗೇನು ಗೊತ್ತಾಗಲ್ಲ. ಅವ್ರಿಗೆ ಬೇಕಾಗಿರೋದು ದೊಡ್ಡವ್ರದ್ದು, ಅವ್ರು ಏನು ಮಾಡ್ತಾರೆ, ಏನು ಎಲ್ಲೋಯ್ತಾರೆ, ಆ ಥರ ರಾಜಕಾರಣಿಗಳು ಇರ್ತಾರಲ್ಲ, ಅವ್ರದ್ದು ಮನೆ ದುಡ್ಡು ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೋಸ್ಕರ ಮಕ್ಳ ಮುಖಾಂತರ, ಫೋನ್ ಮುಖಾಂತರ ಇದು ಮಾಡ್ಕೊಂಡಿರ್ತಾರೆ. ಅದು ಅವ್ರು ಏನು ಮಾಡ್ತಾರೆ, ಏನು ಹೇಳ್ತಾರೆ, ಒಂಥರ ಇದ್ರ ಹತ್ರ ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಮತ್ತು ಸಣ್ಣ ಸಣ್ಣ ಗೇಮ್ ಥರ ಕೊಡ್ತಾರೆ. ಕೊನೆಯಲ್ಲಿ ಅವ್ರಿಗೆ ಯಾವ ಥರ ರೀತಿ ಯೂಸ್ ಮಾಡ್ಕೋಬೇಕು ಆ ಥರ ಮಾಡ್ಕೋತಾರೆ. ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗೈತೆ, ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದ ಮೆಸೇಜು ಕೊಟ್ಟಿದ್ದಾರೆ. ಮಕ್ಳಿಗೆ ಮೊಬೈಲ್ ಕೊಡಬಾರ್ದು, ಜಾಸ್ತಿ ಫೋನ್ ಇಟ್ಕೊಂಡಾಗ ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಡಿಕ್ಟ್ ಆಗಿಬಿಡ್ತಾರೆ. ಒಂದು ಗೇಮ್ ಆಡ್ತೀನಿ ಅಂದರೆ ಇನ್ನೊಂದು ಆಸೆ. ನಮ್ಗೆ ಹಂಗೆ ಒಂದು ರೀಲ್ಸ್ ನೋಡಬೇಕು ಅಂದರೆ ಇನ್ನೊಂದು ರೀಲ್ಸ್ ನೋಡಬೇಕು ಅಂತೀವೋ ಹಂಗೆ ಮಕ್ಳಿಗೂ ಅಷ್ಟೇ. ಹಂಗಾಗಿ ಆಮೇಲೆ ಅದು ಗೊತ್ತಾಗುತ್ತೆ ಕೊನೆಯಲ್ಲಿ. ಆದರೆ ಗೊತ್ತಾಗೋಷ್ಟೊತ್ತಿಗೆ ಒಂದು ಮಗು ಸತ್ತೋಗಿರುತ್ತೆ. ಇನ್ನೊಂದು ಮಗುನಾರು ಬದುಕ್ಸೋಣ ಗೇಮಿಂಗ್ ಆ ಥರ ಅಡಿಕ್ಟ್ ಆಗಿರೋದ್ರಿಂದ ಅಂದ್ಬಿಟ್ಟು ಆ ಪಿಕ್ಚರ್ ಸ್ಟೋರಿ ತೆಗ್ದಿರೋದು. ನಾನು ಎಷ್ಟೋ ದಿನ ಆಗೋಗಿತ್ತು ಪಿಕ್ಚರೇ ನೋಡ್ತಿರ್ಲಿಲ್ಲ. ಏನೋ ಸುಮ್ಮನೆ ಸ್ವಲ್ಪ ನೋಡ್ತಾಯಿದ್ದೆ, ಹಂಗಂಗೆ ಇಂಟ್ರೆಸ್ಟಂಗೆ ಬಂತು. ಆಮೇಲೆ ಟೆಕ್ನಾಲಜಿ ಬರೀ ಫೋನ್ ನಂಬರ್ ಬೇರೆಯವ್ರದ OTP ಕೊಡೋದ್ರಿಂದ ಎಷ್ಟು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಯಿತು. ಮುಂಚೆನೂ ಮಾಮೂಲಿ ಇವಾಗೆಲ್ಲ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕೇಳ್ತಾರೆ. ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ಏನಾದ್ರು ಮಾಡಿದಾಗ ಟೈಪ್ ಮಾಡಿದಾಗ OTP ಬರುತ್ತೆ. ಅದು ಹೇಳಿದ್ರೇ ನಮಗೆ ಡೇಂಜರು ಅಂತ ನನಗನ್ಸಿದ್ದು. ಇನ್ನು ಎಲ್ಲದಕ್ಕೂ ಆಧಾರ್ ಕಾರ್ಡೇ ಕೇಳ್ತಾರೆ, ಜೊತೆಗೆ ಫೋನ್ ನಂಬರ್ ಕೊಟ್ಟರು ಸುಧಾ OTP ನಂಬರ್ ಹೇಳಬಾರ್ದು. ಅವರು ನಮ್ಮದು ಆ ಪಿಕ್ಚರಲ್ಲಿ ಹಂಗೇ ಕಂಟ್ರೋಲ್ ಅವರೇ. ಇವ್ರ ಫೋನ್ ಆಗೈತೆ, ಇವ್ರ ಹತ್ರನೇ ಐತೆ. ಆದರೆ ಅದೆಲ್ಲ ಮೆಸೇಜ್ ಮಾಡೋದು ಎಲ್ಲ ಅವ್ರ ಕಂಟ್ರೋಲಲ್ಲಿ ಇರುತ್ತೆ. ಅವ್ರು ಎಲ್ಲಿ ಹೋಯ್ತವ್ರೆ, ಎಲ್ಲಿ ಬರ್ತಾವ್ರೆ ಅಂತ ಹೇಳೋದು ಅವ್ರ ಕಂಟ್ರೋಲ್ ಇರುತ್ತೆ. ಹಂಗಾಗಿ ಫೋನು ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗೋದೈತೆ, ಎಲ್ಲೋಯ್ತೆ. ಆಮೇಲೆ ಇನ್ನೊಂದು ಕಾರುದು ಬೇರೆ ಕಳ್ತನ ಮಾಡಿರೋರು ಕಾರ್ನ ತಗೊಂಡು ಹೋಯ್ತವ್ರೆ. ಆ ಕಾರುದು ಎಲ್ಲಿ ಹೋಯ್ತವನೆ ಅಂತ ತಿಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಫಾಸ್ಟ್ ಟ್ರ್ಯಾಕ್ ಅದು ಕಾರಲ್ಲಿ ಇರುತ್ತಲ್ಲ, ಅವ್ರು ಯಾವ್ದಾದ್ರು ಒಂದು ಟೋಲ್ ದಾಟಿದ್ರೆ ಅದ್ರಲ್ಲಿ ಫಾಸ್ಟ್ ಟ್ರ್ಯಾಕ್ನಿಂದ ದುಡ್ಡು ಅಲ್ಲೇ ಕಟ್ಟಾಗುತ್ತಲ್ಲ ಅಮೌಂಟು, ಅದು ಮೆಸೇಜ್ ಅವ್ರ ಫೋನ್ ಬರುತ್ತೆ. ಅದ್ರ ಮುಖಾಂತರ ಅವ್ರು ಯಾವ ಕಡೆ ಹೋಯ್ತವ್ರೆ ಅಂತ ಹೇಳ್ಬಿಟ್ಟು ಹುಡ್ಕಕ್ಕೆ ಹೋದ್ರು. ಹಾಗೆ ಏನೋ ದಿನ ಟೆಕ್ನಾಲಜಿ ಇಂಪ್ರೂವ್ ಆಯ್ತೈತೆ. ಆದರೆ ಜಾಸ್ತಿ ಅದರಲ್ಲೇ ಮಾಮೂಲಿ ಇದು ಏನೋ ಕ್ಲೈಮ್ ಮಾಡ್ತಾರೆ ಅಂತಾರಲ್ಲ ಅದು, ಮತ್ತು ಯಾಕೆ ಮಾಡೋದ್ರಲ್ಲಿ ಅವರೆಲ್ಲ ಅಂಥದ್ರಲ್ಲಿ ಇರೋರಿಗೆ ಜಾಸ್ತಿ ಇನ್ನೂ ತಲೆ ಓಡ್ತಾ ಇರುತ್ತೆ. ಏನು ಗೊತ್ತಿಲ್ಲದೆ ಹೋದವ್ರಿಗೆ ಗೊತ್ತೇ ಇಲ್ಲ ಅಷ್ಟೇ. ಇನ್ನೊಂದೇನೆಂದರೆ, ನಾವೊಬ್ರಿಗೆ ಒಳ್ಳೇದು ಮಾಡೋದ್ರಿಂದ ಇಲ್ಲ ಅವ್ರಿಗೆ ಒಳ್ಳೇದು ಬಯಸೋದ್ರಿಂದ ನಮಗೇನು ಬೇಕೋ, ನಮಗೇನು ಇದಾಯ್ತೋ, ನೀಡ್ ಆಯಿತೋ ಅದು ನಮ್ಗೆ ಸಿಗುತ್ತೆ. ನಮ್ಮ ನೀಡ್ ಏನಾಯ್ತೋ ಅದು ಸಿಗ್ತಾ ಇಲ್ವಲ್ಲ ಅಂತ ಕೊರಿಕೊಂಡು ಅತ್ತಾಗ ಇಲ್ಲ ಅದರಲ್ಲೇ ಯೋಚನೆ ಮಾಡ್ಕೊಂಡು ಇರಬಾರ್ದು. ಅದಕ್ಕೋಸ್ಕರ ಇನ್ನು ಬೇರೆ ದಾರಿನೂ ಹುಡುಕೋಬಾರ್ದು. ಅದು ಸಿಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಏನಿರುತ್ತೋ ಕೆಲಸ ಮಾಡಿಕೊಂಡು ಬೇರೆಯವ್ರಿಗೆ ಒಳ್ಳೇದನ್ನೇ ಮಾಡಿಕೊಂಡು ನಮ್ಮ ಜೊತೆಲಿರೋರಿಗೆ ಹೋಯ್ತಾಯಿದ್ರೆ ನಮ್ಗೆ ಬೇಕಾದದ್ದು ಆ ದೇವರು ಕರುಣಿಸ್ತಾನೆ. ಆ ಪಿಕ್ಚರಲ್ಲೂ ಸೇಮ್ ಎಷ್ಟೊಂದು ಮೆಸೇಜ್ ಎಲ್ಲ ಥರನೂ ಅದು ನಮಗೆ ನಾವು ಅಳವಡಿಸ್ಕೊಂಡಾಗಲೇ ಗೊತ್ತಾಗೋದು ಎಷ್ಟು ಅನುಕೂಲ ಐತೆ ಅಂತ ಹೇಳ್ಬಿಟ್ಟು. ಅವನೊಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋದ, ಅವ್ನಿಗೇನು ಸಿಗಬೇಕಾಗಿತ್ತೋ ಅದು ಅವ್ನಿಗೆ ಸಿಕ್ತು. ಕೊನೆಯಲ್ಲಿ ಒಂದು ಸ್ವಲ್ಪ ನಿಧಾನ ಆದ್ರೂ ಸಿಕ್ಕಿತು. ಆಮೇಲೆ ಇನ್ನೊಂದು ಪಶ್ಚಾತ್ತಾಪ.
ಆಮೇಲೆ ಒಂದು ಏಜ್ ಅಂತ ಇರುತ್ತೆ, ಆ ಏಜಲ್ಲಿ ತಿಳಿದಲೇ ಏನೇನೋ ಮಾಡಿಬಿಡ್ತಾರೆ. ತಿಳಿದಲೇ ಮಾಡಿದಾಗ ಮತ್ತೆ ಅವ್ನಿಗೆ ಗೊತ್ತಾಗುತ್ತೆ ಈ ಥರ ಮಾಡಿದ್ದಕ್ಕೆ ನನಗೆ ಅವ್ರಿಗೆ ಒಂದು ನೋವಾಯಿತು ಅಂತ ಹೇಳ್ಬಿಟ್ಟು. ಆದರೆ ಅವ್ನಿಗೇನು ಮಾಡಲಿ, ಅವ್ನ ವಯಸ್ಸು ಹಂಗಿತ್ತು, ಅವಾಗ ಮಾಡಿಬಿಟ್ಟ. ಅವನು ಏಜ್ ಆದಮೇಲೆ ಅವ್ನಿಗೆ ಗೊತ್ತಾಯ್ತು ಅದು ತಪ್ಪು ಅಂತ ಹೇಳ್ಬಿಟ್ಟು. ಆವಾಗ ತಪ್ಪು ಅಂತ ಹೇಳಿದಾಗ ಅದು ಇನ್ನೊಂದು ಅವ್ನಿಗೆ ಆ ಸಿಚುವೇಷನಲ್ಲಿ ಅವ್ರಿಗೇನು ಸಹಾಯ ಮಾಡಬೇಕಾಯ್ತೋ ಆ ಸಹಾಯನ ಅವ್ನು ಮಾಡ್ದ. ಹಂಗೆ ಅವನೇನು ಏನಂದರೆ ಕೊನೆಯಲ್ಲಿ ಅವನ್ನ ಜೈಲಿಗೆ ಕಳಿಸ್ಬೇಕಾಯ್ತು. ಆದರೆ ಅವನು ಮಾಡಿದ್ದು ತಪ್ಪಿಗೆ ಅರಿವು ಮಾಡಿಕೊಂಡು ಅವನ್ನ ಬಿಟ್ಬಿಟ್ಟ. ಅವನಿಗೊಂದು ಚಾನ್ಸು. ಈಗ ಅವನು ತಪ್ಪು ಮಾಡಿದ್ದು ಅವನಿಗೆ ಚಿಂತೆ ಇತ್ತಲ್ಲ, ಈ ಥರ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಮಾಧಾನ ಆಯಿತು ಅವನಿಗೆ. ಹಂಗೇ ಒಂದೊಂದು ಪಿಕ್ಚರಿಂದ ಒಂದೊಂದು ಮೆಸೇಜ್ ಇರುತ್ತೆ. ಆದರೆ ಅದು ಪಿಕ್ಚರ್ಗಿಂತ ಸೀರೀಸ್ ಅಂತ ಬರ್ತಲ್ಲ, ಸೀರೀಸು, ಅದು ವೆಬ್ ಸೀರೀಸು ನೇಮೇನೋ ಮರ್ತಿಬಿಟ್ಟಿವ್ನಿ. ಪೆಂಡ್ರಮ್ ಅಂತನೋ ಏನೋ ಐತೆ, ಪೆಂಡ್ರಮ್ ಅಂತೇನೋ ವೆಬ್ ಸೀರೀಸಲ್ಲಿ. ನನಗನ್ಸಿದ್ದು ಹೇಳಿದೆ. ನನ್ನ ಮಗ ನೋಡಿ ಯಾವ ಥರ ಆಡ್ತಾ ಇದ್ದಾನೆ. ಅವ್ನಿಗೇನೋ ಒಂಥರ ಖುಷಿ, ಕ್ಯಾಮ್ರಾ ಇಟ್ಕೊಂಡ್ರೆ ಅದ್ರ ಮುಂದೆ ಆ್ಯಕ್ಷನ್ ಮಾಡೋದು ಈ ಥರ ಅವನಿಗೆ ಖುಷಿ. ಮತ್ತು ಅವ್ರು ಆಡೋ ಒಂದೊಂದು ಮಾತು ಅಂತ ಹೇಳೋದು, ಮತ್ತು ಅಮ್ಮ ಅಂತ ಹೇಳೋದು. ಅವನಿಗೇನೋ ಹೇಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅದಕ್ಕೆ ಅಮ್ಮ 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 ಅಂತ ಕೂಗ್ತಾ ಇರ್ತಾನೆ. ಏನಂತ ಕೂಗ್ತೀಯ? ಅಣ್ಣ. ಇವನು ಮಾಡ್ತಾನೆ, ಏನಾದ್ರು ಒಂದು ತಪ್ಪು ಮಾಡ್ತಾನೆ. ತಪ್ಪು ಅಂದರೆ ಬಟ್ಟೆ ಎಳ್ದಾಕ್ಬಿಡೋದು, ಇಲ್ಲ ಆಟ ಸಾಮಾನು ಸುರಿದ್ಬಿಡೋದು, ಇಲ್ಲ ನೀರು ಚೆಲ್ಬಿಡೋದು, ಕುಡಿತಿದ್ದಾಗ ಏನೋ ಒಂದು ಮಾಡ್ತಾನೆ. ಎಲ್ಲನೂ ಅವ್ರ ಅಣ್ಣನ ಮೇಲೆ. ಯಾರು ಮಾಡಿದ್ರು ತಾನೋ ನೀನಲ್ವ ಮಾಡಿದ್ದು ಅಂದರೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಅಣ್ಣ ಅಂತ ಹೇಳ್ತಾನೆ. ಮತ್ತು ಅವನ ಬಟ್ಟೆ ಅಂದರೆ ಇವ್ನಿಗಿಷ್ಟ. ಅವ್ನು ಯಾವ ಬಟ್ಟೆ ಹಾಕತ್ತಾನೆ ಆ ಬಟ್ಟೆ ಎಲ್ಲ ಇವನು ಹಾಕೋಬೇಕು. ಇನ್ನೂ ದೊಡ್ಡ ಆಗುತ್ತವೆ ಆದರೂ ಬಿಡಲ್ಲ ಬಟ್ಟೆ. ಅವನು ಯಾವ್ದು ಹಾಕತ್ತಂತ ಅವ್ನು ಚಡ್ಡಿ ಬಿಚ್ಚಲಿ ಇಲ್ಲ ಪ್ಯಾಂಟ್ ಏನಾದ್ರು ಇರಲಿ ಅದನ್ನೇ ಹಾಕೋಕ್ಕೆ ಖುಷಿ. ಅವನ ಬಟ್ಟೆ ಶೂನು ಅವನೇನು ಹಾಕ್ತಾನೆ ಅದನ್ನೇ ಹಾಕೋಬೇಕು ಅಂತ ಹೇಳ್ತಾನೆ. ಅಷ್ಟೇ. ಮೋಡ ಹಿಂಗೆ ಐತೆ ದಿನ, ಎಷ್ಟೊಂದು ದಿನ ಬಿಸಿಲು ಒಂದು ಸ್ವಲ್ಪ ಬರುತ್ತೆ ಹೋಗುತ್ತೆ, ಹಿಂಗೆ ಐತೆ. ಇನ್ನು ನೀರಿಗೆ ಈ ವರ್ಷ ಜಾಸ್ತಿ ತೊಂದರೆ ಅಂತ ಹೇಳ್ತಾವ್ರೆ, ನೋಡಬೇಕು ನೀರಿಗೆ ಮತ್ತು ಕರೆಂಟ್ಗೆ. ಆದರೂ ಸದ್ಯ ಕಾವೇರಿ ನೀರು ಇನ್ನೂ ಬಿಡ್ತಾ ಇದ್ದಾರೆ, ಆಮೇಲೆ ಕಡಿಮೆ ಆಯ್ತೈತೆ ನೀರಿಲ್ಲ ಅಂತ ಹೇಳ್ತಾರೆ. ಹಳ್ಳಿ ಕಡೆಗೆ ವ್ಯವಸಾಯ ಮಾಡೋಕ್ಕೆ ಬಿಡಲ್ಲ, ನೀರು ಮಳೆ ನೀರಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಅಂತ DK ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಅವರು. ಇನ್ನು ಮಳೆನೇ ಹೋಯ್ತಾಯಿಲ್ಲ, ಮಳೆ ಇಟ್ಕೊಂಡು ಏನು ವ್ಯವಸಾಯ ಮಾಡ್ತಾರೆ ಹಳ್ಳಿ ಕಡೆ ತಾನೆ, ಅವರು ಸುಮ್ಮನೆ ಇರೋದೆ ಅಷ್ಟೇ. ಇನ್ನು ಮಳೆ ಬರೋ ಥರನೇ ಬರುತ್ತೆ, ಹನಿ ಬೀಳುತ್ತೆ ಮತ್ತೆ ಹೋಗ್ಬಿಡುತ್ತೆ. ಮಳೆ ಏನು ಬರೋಲ್ಲ, ಅಷ್ಟು ಜೋರಾಗಂತೂ ಬಂದೇ ಇಲ್ಲ. ಎಲ್ಲೋ ಒಂದು ಸಲ ಸ್ಟಾರ್ಟಿಂಗ್ ಒಂದು ಸಲ 2 ಸಲ ಹೋಯ್ತು ಅಷ್ಟೇ, ಇನ್ನು ಮತ್ತೆ ಹುಯ್ಲೇ ಇಲ್ಲ. ಇನ್ನು ನನ್ನ ಮಗ ಹೋಮ್ವರ್ಕ್ ಎಲ್ಲ ಬರೆದ್ಬಿಟ್ಟು ಇವಾಗ ಬುಕ್ಕೆಲ್ಲ ಹಂಗೆ ಇಟ್ಬಿಟ್ಟು ಹೋಗೋನು. ಇವನು ಅರ್ಧ ಹಾಕ್ಬಿಡ್ತಾನೇನೋ ಅಂತ ಭಯ ನಮಗೆ. ಅವನು ಇಟ್ಬಿಟ್ಟು ಕಲರ್ ಪೆನ್ಸಿಲಲ್ಲಿ ಬಣ್ಣ 3Dಯನ್ನು ಚೆನ್ನಾಗಿ ಹಾಕಿಡ್ತಾ ಸಂಜೆ ಗಂಟೆ ಅದೇ ಕೆಲಸ ಮಾಡ್ತಾನೆ. ಇನ್ನು ಬರೀತಾನೆ. ಆದರೆ ಇದು ನಾವು ಹೇಳ್ದಂಗೆ ಬರಿಬೇಕು ಅಂತ ಆ ಥರ ಬರೆಯಲ್ಲ ಅವನು. ಅವ್ನಿಗೆ ಹೇಗೆ ಇಷ್ಟ ಬರುತ್ತೋ ಹಂಗೆ. ಈಗ ಇಷ್ಟು ಲೈನ್ ಒಳಗಡೆ ಬರೀ, ಬಾಕ್ಸ್ ಒಳಗಡೆ ಬರೀ ಅಂದರೆ ಬರೆಯಲ್ಲ, ದೊಡ್ಡದು ಬರೆಯೋಕ್ಕೆ ಹೋಗ್ಬಿಡ್ತಾನೆ. ಹಂಗಾಗಿ ಕೈ ಇಡ್ಸ್ಕೊಂಡು ಬರೀತೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.